ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇ, ಸುಮ್ನಿರ್ತ್ಯಾ? ನೀನ್ ಅವಾಗಿಂದ ನನ್ ಜೊತೆನೆ ಕೂತ್ಕೊಂಡು ಇಲ್ಲೇ ಕೆಲ್ಸ ಮಾಡ್ತಾ ಇದ್ಯಾ. ನೀನ್ ಹೇಗ್ ಗೋಡನ್ಗೆ ಹೋಗಕ್ಕಾಗತ್ತೆ? ಮೈನಾ, ಇವಳು ಬಂದಿರಲ್ಲ, ಬೇರೆ ಯಾರೋ ಬಂದು ನಿನಗ್ ಸಹಾಯ ಮಾಡಿರ್ಬೇಕು. ಸದ್ಯ ಅದ್ಯಾವ್ದೋ ಆ ಬಾಲರಾಜ್ ಸರ್ ಕಣ್ಣಿಗ್ ಬಿದ್ದಿಲ್ವಲ್ಲ, ಅಷ್ಟು ಸಾಕು. ಬೇರೆ ಯಾರೋನಾ? ಯಾರಿರ್ಬೋದು? ಮೈನಾ, ಯಾರಾದ್ರೆ ಏನಾಗೋದೈತಿ? ಒಟ್ ನಿಂಗ್ ಚಲೋ ಆಗೈತಲ್ಲ, ಅಷ್ಟ್ ಸಾಕ್. ಕಣ್ಣಕ್ ಕಾಣ್ತಾ ಇದ್ರು ಆ ದೇವ್ರ್ ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ನಂಬೋರ್ ನಾವು. ಅಂಥದ್ರಲ್ಲಿ ನನಗ್ ಕಣ್ಣಕ್ ಕಾಣ್ದೆ ಅಷ್ಟೆಲ್ಲ ಸಹಾಯ ಮಾಡಿದ್ರಲ್ವಾ, ಅವ್ರ ದೇವ್ರ ಸಮಾನನೇ. ಜಯಂತಿ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಏನ್ ವಿಷಯ? ಅದು ಇವ್ರ ಮುಂದೆಲ್ಲ ಹೇಳಕ್ಕಾಗಲ್ಲ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಓಹೋ, ಜಯಂತಕ್ಕ ಏನೋ ಪರ್ಸನಲ್ ಅಂತ ನೋಡ. ಹೋಗ್ವಾ, ಮಾತಾಡ್ ಬರೋ ಹೋಗ. ನೋಡಿ, ನನ್ಗಿದೆಲ್ಲ ಇಷ್ಟ ಆಗೋದಿಲ್ಲ. ಅದೇನೇ ಮಾತಾಡೋದಿದ್ರು ಇಲ್ಲೇ ಎಲ್ಲರ ಮುಂದೆ ಮಾತಾಡಿ. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡೋ ಅಂಥದ್ದು ನಿಮ್ಗೇನಿದೆ? ಅದು ಇವ್ರ ಮುಂದೆಲ್ಲ ಹೇಳಕ್ಕಾಗಲ್ಲ, ಹಾಗಾಗಿನೇ ನಿಮ್ಗೆ ಪರ್ಸನಲ್ ಸಿಗಿ ಅಂತ ಹೇಳಿದ್ದು. ಹೇಳೋಕ್ಕಾಗಿಲ್ಲ ಅಂದ್ರೆ ನೀವ್ ನನ್ ಜೊತೆ ಮಾತಾಡೋದೇ ಬೇಕಾಗಿಲ್ಲ. ಏ ಪಾಪ ಜಯಂತಿ, ಅದೇನೋ ಹೇಳ್ಬೇಕನ್ನತ್ತಲ್ಲ, ಹೋಗ್ ಕೇಳ್ಕೊಂಬರೋಗ್ಲಾ. ನೀನ್ ಸ್ವಲ್ಪ ಬಾಯ್ ಮುಚ್ಕೊಂಡ್ ಸುಮ್ನೆ ಇರ್ತೀಯಾ? ಅಷ್ಟು ಕನಿಕರ ಇದ್ರೆ ನೀನೇ ಹೋಗ್ ಮಾತಾಡು. ಆದ್ರೆ ಒಂದೇ ಒಂದು ವಿಚಾರ ನಿಮ್ ಕಿವಿಲಿ ಹೇಳ್ಬಿಡ್ತೀನಿ. ಇವತ್ತು ಮಮ್ಮನ್ ಬರ್ಡೇ. ಅವಳಿಗೆ ಗೊತ್ತಿಲ್ದ ತರ ನಾವು ಅವಳಿಗೆ ಏನಾದ್ರೂ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದೀವಿ. ಓ ಹೌದಾ? ಸರಿ. ಮೈನಾ, ಸರಳಕ್ಕ, ಕವಿತಕ್ಕ, ಒಂದ್ ನಿಮಿಷ ಬನ್ನಿ. ಅಕ್ಕ, ನೀವಿಬ್ರು ಮಾತಾಡ್ಕೋಬೇಕಾದ್ರೆ ನಾವೆಲ್ಲ ಯಾಕೆ? ಅವ್ರು ಬೇರೆ ಪರ್ಸನಲ್ ಅಂದ್ರು, ನಮ್ಮನ್ ಯಾಕೆ ಕರ್ದಿದ್ದೀರಾ? ಅಯ್ಯೋ, ಪರ್ಸ್ನಲ್ಲೂ ಇಲ್ಲ, ಏನೂ ಇಲ್ಲ. ನಾವ್ ಮಾತಾಡೋದು ಮಮ್ಮಗ್ ಗೊತ್ತಾಗ್ಬಾರ್ದು ಅಂತ ಇಲ್ಲಿ ಕರ್ದೆ ಎಲ್ರೂನು ಅಷ್ಟೇ. ಹಾ, ಇವತ್ತು ಮಮ್ಮನ್ ಬರ್ಡೇ, ನಾವೆಲ್ಲ ಹೋಗಿ ಸೆಲೆಬ್ರೇಟ್ ಮಾಡೋಣ, ಏನಂತೀರಾ? ವಾ, ಇದ್ನ ಮುಂಚೆನೆ ಹೇಳ್ಬೇಕು ತಾನೆ. ನಾನು ಈಗ್ಲೇ ಹೋಗ್ಬಿಟ್ಟು ಶುಭಾಶಯ ಹೇಳ್ಬಿಟ್ಟು ಬರ್ತೀನಿ. ಏಯ್, ಇರು. ಶುಭಾಶಯ ಹೇಳೋದಾಗಿದ್ರೆ ನಾವೆಲ್ರೂ ಅಲ್ಲೇ ಹೇಳ್ತಾ ಇರ್ಲಿಲ್ವಾ? ನಿಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರಿಬೇಕಾಗಿತ್ತು? ಅವಳಿಗೆ ಏನು ಗೊತ್ತಾಗೋದ್ ಬೇಡ. ನಾವೆಲ್ರೂ ಸೇರ್ಕೊಂಡು ಅವಳು ಹುಟ್ಟಿದ ಹಬ್ಬನ ಸರ್ಪ್ರೈಸ್ ಆಗಿ ಆಚರಿಸೋಣ. ಮಮ್ಮನ್ ಬರ್ತಡೇ ಅಂದ್ರೆ ನಾನು ಬರ್ತೀನಿ. ಬರ್ತೀನಿ ಅಲ್ಲ, ಬರ್ಲೇಬೇಕು. ಇಲ್ಲಿ ಮಮಗೆ ಯಾರ್ಯಾರ ಫ್ರೆಂಡ್ಸ್ ಇದಿರೋ ಎಲ್ಲ ಸೇರ್ಕೊಂಡು ಅವಳ ಬರ್ತ್ಡೇನ ಆಚರಿಸೋಣ. ಸರಿ, ಹಾಗಾದ್ರೆ ಏನ್ ಪ್ಲಾನ್ ಮಾಡೋದು? ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಬರೋಣವಾ? ಬೇಡ, ಸುಮ್ನೆ ಅವ್ರ ಮನೆಯವ್ರಿಗೆಲ್ಲ ತೊಂದರೆ ಕೊಡೋದ್ ಬೇಡ. ಕೇಕ್ ಕಟ್ ಮಾಡ್ಸೋದೇನೋ ಸರಿ, ಆದ್ರೆ ಮನೆಗ್ ಹೋಗಕ್ಕಿಂತ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿ ಊಟ ಮಾಡ್ಕೊಂಡ್ ಬರ್ಬೋದಲ್ವಾ? ನೀವಿಬ್ರು ಸೇರಿ ಪ್ಲಾನ್ ಮಾಡಿದೀರಾ ಅಂದ್ರೆ ಸರಿಯಾಗೇ ಪ್ಲಾನ್ ಮಾಡಿರ್ತೀರಾ ಬಿಡ್ರಿ. ಲತಕ್ಕ, ಇದ್ ಅತಿ ಆಯ್ತು. ಇಲ್ಲಿ ಯಾರ್ ಬಂದಿಲ್ಲ ಅಂದ್ರೂ ನಾನೇ ಪ್ಲಾನ್ ಮಾಡಿ ಮಮ್ಮ ಹುಟ್ಟುದಬ್ಬನ ಮಾಡ್ತಾ ಇದ್ದೆ. ನೀವೆಲ್ಲ ಬರ್ತಾ ಇರೋದಕ್ಕೆ ನಿಮ್ ಜೊತೆ ಸೇರಿ ಪ್ಲಾನ್ ಮಾಡ್ತಾ ಇರೋದು. ಆಯ್ತು ಬಿಡಿ ಅಕ್ಕ, ಮಮ್ಮ ಅಕ್ಕನ ಹುಟ್ಟಿದಬ್ಬನ ಎಲ್ರೂ ಸೇರಿನೇ ಆಚರಿಸೋಣ. ನಾನಂತೂ ಬರ್ತೀನಿ. ಆದ್ರೆ ಎಲ್ ಬರೋದು, ಹೇಗ್ ಬರೋದು ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಎಲ್ ಬರ್ಬೇಕು, ಹೇಗ್ ಬರ್ಬೇಕು ಅನ್ನೋದನ್ನ ನಾನ್ ವ್ಯವಸ್ಥೆ ಮಾಡ್ತೀನಿ. ಧ್ರುವಾಗೆ ಈ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ, ನಾನು ಅವನಿಗೆ ಕಾಲ್ ಮಾಡಿ ಬರೋಕ್ ಹೇಳ್ತೀನಿ. ಸರಿ, ಬೇಗ ಮಾಡಿ. ಅವ್ನ್ ನಮ್ ಜೊತೆನೆ ಬರ್ತಾನೋ ಅಥವಾ ಡೈರೆಕ್ಟ್ ಆಗಿ ಹೋಟೆಲ್ಗೆ ಬರ್ತಾನೋ ಅಂತ ಕೇಳಿ. ಛೇ, ಅವನ್ ಬರ್ತಾನ? ಅವನ್ ಬಂದ್ರೆ ಹೋಗೋದೇ ಬೇಡ. ಅಕ್ಕ, ನಾನ್ ಬರಲ್ಲ, ನೀವು ಹೋಗ್ ಬನ್ನಿ. ಬರಲ್ವಾ? ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿನ್ಗೆ? ಯಾಕ್ ಬರಲ್ಲ? ಅಂದ್ರೆ ನಾನಿರೋ ಹಾಸ್ಟೆಲ್ಲಿ 8 ಗಂಟೆ ಮೇಲೆ ಸೇರ್ಸಲ್ಲ. ಕೇಕ್ ಕಟ್ ಮಾಡೋದು, ಊಟ ಮಾಡೋದು ಅಂದ್ರೆ ಲೇಟ್ ಆಗುತ್ತಲ್ವಾ, ಅದಕ್ಕೆ ನೀವ್ ಹೋಗ್ ಬನ್ನಿ. ಯಾಕ್ ಸುಳ್ಳು ಹೇಳ್ತಾ ಇದ್ಯಾ? ನಿಮ್ ಹಾಸ್ಟೆಲಲ್ಲೇ ಇದ್ದ ಒಂದು ಹುಡುಗಿ ಇಲ್ಲೇ ಕೆಲ್ಸ ಮಾಡ್ತಾ ಇದ್ಲು. ಹಾಸ್ಟೆಲ್ ಟೈಮಿಂಗ್ಸ್ ಏನು ಅಂತ ನನ್ಗೂ ಚೆನ್ನಾಗ್ ಗೊತ್ತಿದೆ. ಅದು ಅಲ್ದೆ ಸರೋಜಾ ಮೇಡಮ್ ನನಗ್ ಪರಿಚಯ ಇದಾರೆ. ಬೇಕಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. 10 ಗಂಟೆಗೆ ವಾಪಸ್ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡ್ ಬಾ. ಹೌದು ಮೈನಾ, ನೀನಂತೂ ಬರ್ಲೇಬೇಕು. ನೀನ್ ಬಂದ್ರೆ ಮಮ್ಮ ತುಂಬಾ ಖುಷಿ ಪಡ್ತಾಳೆ. ಆದ್ರೂ ಗೀದ್ರು ಏನೂ ಇಲ್ಲ, ನೀನ್ ಬರ್ತಾ ಇದ್ಯಾ ಅಷ್ಟೇ. ಅಲ್ಲೆಲ್ಲರೂ ಗುಂಪು ಕಟ್ಕೊಂಡ್ ಏನ್ ಮಾಡಾಕತ್ತೀರಿ?
ನನ್ನ ಒಬ್ಬಕ್ಕನ ಬಿಟ್ಟ ಅಲ್ಲಿ ಏನೋ ಗುಸು ಪಿಸು ನಡ್ಸಿರಲ್ಲ ಏನ್ ವಿಷಯ? ಇವತ್ತು ನಿನ್ ಬರ್ಡೇ ಅಲ್ವಾ, ಅದಕ್ಕೆ ನಿನಗ್ ಸರ್ಪ್ರೈಸ್ ಕೊಡೋಣ ಅಂತ ಮಾತಾಡ್ತಾ ಇದ್ವಿ. ಓ ಅಟ್ಟನ ಆತ್ ಮಾತಾಡ್ರಿ, ನಾವ್ ಹೋಗ್ತೀನಿ. ಇವ್ರೇನ್ ಹೇಳಿದ್ರು? ನಾನು ಏನ್ ಕೇಳಿಸ್ಕೊಂಡೆ? ದೇವ್ರಿಗೆ ಗೊತ್ತು. ಆ ದೇವ್ರಿಗೂ ಗೊತ್ತಿಲ್ಲ ಬಿಡ, ಯಾಕಂದ್ರೆ ನಂಗ ಗೊತ್ತಿಲ್ಲ ಅಂದ್ರ ಆ ದೇವ್ರಿಗೆ ಹೆಂಗ್ ಗೊತ್ತಿರ್ತೈತಿ? ಅಕ್ಕ ನನಗ್ ಹೇಳ್ಬೇಡ ಅಂತ ಹೇಳ್ಬಿಟ್ಟು ನೀನೇ ಹೇಳ್ಬಿಟ್ಟಿಯಲ್ಲ. ಅವಳಿಗೆ ಇವಾಗ ಹೇಳಿದ ಮಾತು ಇನ್ನೊಂದ್ 5 ನಿಮಿಷಕ್ಕೆ ಮರ್ತ್ ಹೋಗಿರತ್ತೆ. ಏನು ತೊಂದ್ರೆ ಆಗಲ್ಲ ಬಿಡು. ಹೌದಲ್ವಾ? ಪಾಪ ಮೊಮ್ಮಕ್ಕ ಇವಾಗ ವಿಶ್ ಮಾಡಿದ್ರು ಅದನ್ನ ಮರ್ತೋಗ್ತಿದ್ರೇನೋ. ಹೋಗ್ಲಿ ಬಿಡಿ, ಆಮೇಲೆ ವಿಶ್ ಮಾಡೋಣ. ಈ ಮರ್ವು ಅನ್ನೋದು ಒಂಥರ ಶಾಪನೂ ಹೌದು, ಒಂಥರ ವರನೂ ಹೌದು. ಸರಿ, ಅದು ಬಿಡಿ. ಇವಾಗ ನಾವೆಲ್ಲ ಹೋಟೆಲ್ಗೆ ಹೋಗ್ತೀವಿ, ಕೇಕ್ ತರ್ತೀವಿ, ಅಲ್ಲೇ ಊಟನೂ ಮಾಡ್ತೀವಿ ಅಂದ್ರೆ ದುಡ್ಡು ತುಂಬಾ ಖರ್ಚಾಗತ್ತೆ. ಅದಕ್ಕೆ ನೀವೆಲ್ರೂ 300 ಹಂಗ್ ಕೊಡಿ. ನಾವ್ ಕೇಕ್ ತರ್ಸಿ ಊಟ ಮಾಡಿ ಇನ್ನೂ ದುಡ್ಡೇನಾದ್ರೂ ಮಿಕ್ಕಿದ್ರೆ ಮತ್ತೆ ಹಂಚ್ಕೊಳ್ಳೋಣ. ನನ್ನ ಕಡೆಯಿಂದ 1000. ನಂದು 500. ನಿಮ್ಗೆ ಅವತ್ತಿನ ಬ್ಯಾಲೆನ್ಸ್ ಕೊಡ್ಬೇಕಿತ್ತಲ್ಲ, ಅದು 200. ಅಕ್ಕ ತಗೊಳಕ್ಕ, ನನ್ನ ಹತ್ರ ಇರೋದು ಎಷ್ಟು? ಸರಿ, ನಾನ್ ಹಾಕೊಂಡಿರ್ತೀನಿ, ನೀನ್ ಆಮೇಲೆ ಕೊಡು. ಅಕ್ಕ ತಗೊಳ್ಳಿ ಅಕ್ಕ, ನನ್ನ ಕಡೆಯಿಂದ 200. ತಗೊಳ್ಳಿ ಅಕ್ಕ, ನನ್ನ ಕಡೆಯಿಂದ 200. ನನ್ನ ಕಡೆಯಿಂದ 1000. ಅಕ್ಕ ನಾನ್ ಸಂಜೆ ಕೊಡ್ತೀನಿ. ಜಯಂತಿ, ನನ್ನ ಹತ್ರ 100 ರೂಪಾಯಿ ಇರೋದು. ಬರೋ ತಿಂಗಳು ಕೊಡ್ತೀನಿ, ನನ್ನ ಹತ್ರ ಇಷ್ಟೇ ಇರೋದು. ಆಯ್ತು ಬಿಡಕ್ಕ, ನಾನು ಹಾಕೊಂಡಿರ್ತೀನಿ. ಆಯ್ತಾಯ್ತು, ಎಲ್ರೂ ಹೊರಡಿ, ಈಗ ಕೆಲ್ಸ ಮಾಡೋಣ. ಅದ್ ಸರಿ, ಮಮ್ಮ ಹುಟ್ಟದಬ್ಬ ಅಂದ ತಕ್ಷಣ ಖುಷಿಯಾಗಿ ಕುಣ್ಕೊಂಡು ನಾನು ಬರ್ತೀನಿ ಅಂದೆ. ಆಮೇಲೆ ಯಾಕೆ ಬರಲ್ಲ ಅಂದೆ? ಅದೇ ಅಕ್ಕ ಹೇಳಿದ್ನಲ್ವಾ, ಹಾಸ್ಟೆಲ್ಗೆ ಲೇಟ್ ಆಗ್ಬಿಡುತ್ತೆ ಅಂತ. ಅಷ್ಟೇ, ಇನ್ನೇನು ಇಲ್ಲ ಬಿಡಿ. ಧ್ರುವನ್ ಕರಿ ಅಂದ ತಕ್ಷಣ ನಾನ್ ಬರಲ್ಲ ಅಂದ್ಲು. ಯಾಕೆ ಹೇಗ್ ಮಾಡಿದ್ಲು? ಧ್ರುವನ್ ಕಂಡ್ರೆ ಯಾವಾಗ್ಲೂ ಕೋಪ ಮಾಡ್ಕೋತಾ ಇರ್ತಾಳೆ. ಏನಾಗಿರ್ಬಹುದು? ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಬಾಮ್ಮ, ಅದು ಹಾಸ್ಟೆಲ್ ಫೀಸ್ ಕಟ್ಟೋಣ ಅಂತ ಬಂದೆ. ಅಂದ್ರಿ ಕೆಲ್ಸ ಸಿಕ್ತಾ? ಹಾ ಮ್ಯಾಮ್, ಸಿಕ್ತು. ಯಾವುದೋ ಒಂದು ಲೋಕಲ್ ಚಾನಲಲ್ಲಿ ವಿಜೆ ಕೆಲಸ ಸಿಕ್ಕಿದೆ. ಅವರೇ ಅಡ್ವಾನ್ಸ್ ಮಾಡಿದ್ದು. ವೆರಿ ಗುಡ್. ನಿಮ್ಮ ಮನೆಯವ್ರಿಗೆ ವಿಷಯ ತಿಳಿಸ್ತಾ? ಹಾ ಮ್ಯಾಮ್, ಹೇಳ್ದೆ. ಅವ್ರು ತುಂಬಾ ಖುಷಿ ಪಟ್ರು. ಅದರಲ್ಲೂ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ಮೇಲೆ ಇನ್ನೂ ಖುಷಿ ಪಟ್ರು.